ನಗರದ ರಂಗಣ್ಣ ಸಮುದಾಯ ಭವನದಲ್ಲಿ ಜಿಲ್ಲಾ ಪದವೀಧರರ ಪತ್ತಿನ ಸಹಕಾರ ಸಂಘದ 25ನೇ ವರ್ಷದ ಸಾರ್ಥಕ ಸೇವೆಯನ್ನ ಪೂರೈಸಿದ ಬೆಳ್ಳಿ ಮಹೋತ್ಸವವನ್ನು ಮಾಜಿ ಸಚಿವರು ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸಹಕಾರಿ ಚಳುವಳಿಯ ಮೂಲ ತತ್ವವೇ ಸ್ವಾವಲಂಬನೆ, ಪರಸ್ಪರ ಸಹಕಾರ, ಸಮಾನ ಅವಕಾಶ ಹಾಗೂ ಸಾಮಾಜಿಕ ಜವಾಬ್ದಾರಿಯಡಿ ರೂಪುಗೊಂಡಿದೆ. ಈ ತತ್ವದಡಿ ಸಂಘವು ದುಡಿದಿರುವ ಪರಿಣಾಮ ಮುಂಚೂಣಿ ಸ್ಥಾನದಲ್ಲಿದೆ ಎಂದರು. ಅದಕ್ಕಾಗಿ ನಿಮಗೆ ಅಭಿನಂದನೆ. ಸಹಕಾರಿ ಚಳವಳಿಯ ಮೂಲ ತತ್ವ ಇರೋದೇ ಸ್ವಾವಲಂಬನೆ, ಪರಸ್ಪರ ಸಹಕಾರ, ಸಮಾನ ಅವಕಾಶ, ಸಾಮಾಜಿಕ ಜವಾಬ್ದಾರಿ ಹಿನ್ನೆಲೆಯಲ್ಲಿ ರೂಪುಗೊಂಡಿರುವ ಸಹಕಾರ ಚಳವಳಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಿದ್ದೆ, ಪ್ರಕೃತಿಯಲ್ಲೇ ಸಹಕಾರ ತತ್ವ ಇದೆ. ನೀರು ಆವಿಯಾಗುತ್ತೆ, ಮೋಡ ಕಟ್ಟುತ್ತೆ, ಮತ್ತು ಮಳೆ ಬರುತ್ತೆ. ಈ ಸಹಕಾರ ತತ್ವ ಪ್ರಕೃತಿಯಲ್ಲಿ ಇದೆ. ಬಂದ ಮಳೆ ನೀರು ಆವಿಯಾಗಿ ಹೋಗದೇ ಇದ್ರೆ ಈಗ ಭೂಮಿನಲ್ಲಿ ಮುಕ್ಕಾಲು ಪಾಲು ನೀರಿದೆಯಲ್ಲ, 100% ನೀರೇ ಉಳಿಯುತ್ತೆ. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ಸಹಕಾರಿ ಸಂಸ್ಥೆ ನಿರ್ಮಿಸುವುದು ಸುಲಭವಲ್ಲ. ಸುದೀರ್ಘವಾಗಿ 25 ವರ್ಷ ಪೂರೈಸುವುದು ಶ್ರಮದ ಕೆಲಸವಾಗಿದೆ. ಆ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಕೆಲವೇ ಸಂಸ್ಥೆಗಳು ಲಾಭದಾಯಕವಾಗಿದ್ದು ಸದಸ್ಯರಿಗೆ ಶೇಕಡ 10% ಡಿವಿಡೆಂಡ್ ನೀಡುತ್ತಿದೆ. ಆ ಸಾಲಿನಲ್ಲಿ ಪದವೀಧರರ ಸಹಕಾರ ಸಂಘವು ಒಂದು ಎಂದರು. ವಾಪಸ್ ಈ ಸಂಘಕ್ಕೆ ಕಟ್ಟಿದ್ರೆ ಆಗ ಈ ಬ್ಯಾಂಕ್ ಲಾಭದಾಯಕವಾಗಿರ್ತದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಈಗ ತಾನೇ ಹೇಳಿದಂತೆ ಈ ಬ್ಯಾಂಕು 25 ವರ್ಷ ಕಳೆದು ಈಗ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ. ಇದೇ ರೀತಿ ಈಗ ಏನು ಸುಮಾರು 18 ಲಕ್ಷ ಅಂದಾಜಿನಲ್ಲಿ ಲಾಭದಲ್ಲಿದೆ ಬ್ಯಾಂಕು 50 ವರ್ಷದ ಸುವರ್ಣ ಮಹೋತ್ಸವವನ್ನು ನಡೆಸಿ ಸುಮಾರು ಇನ್ನೂ ಹೆಚ್ಚಿನ ಲಾಭದಲ್ಲಿ ಬ್ಯಾಂಕ್. ವಿಧಾನ ಪರಿಷತ್ ಶಾಸಕ ಎಸ್.ಎಲ್. ಭೋಜೇಗೌಡ ಅವರು ಮಾತನಾಡಿ, ದೇಶದಲ್ಲಿ ಸಹಕಾರಿ ಚಳುವಳಿಗೆ ಕಾನೂನಾತ್ಮಕವಾಗಿ ಜಾರಿಗೆ ತಂದವರು ಸಿದ್ದನಗೌಡ ಪಾಟೀಲರು. ಗ್ರಾಮೀಣ ಭಾಗದಲ್ಲಿ ಸಹಕಾರ ಸಂಘಗಳನ್ನು ಸ್ಥಾಪಿಸಿ ಸಹಕಾರ ಪಿತಾಮಹ ಎನಿಸಿಕೊಂಡಿದ್ದು ಅವರು ಸ್ಥಾಪಿಸಿದ ಸಹಕಾರ ಸಂಘವು ಇಡೀ ದೇಶದಲ್ಲಿ ಸಹಕಾರಿ ಚಳುವಳಿಯ ದಿಕ್ಕು ಬದಲಿಸಿತು ಎಂದರು. ಈ ಸಹಕಾರ ಕ್ಷೇತ್ರ ಆಕಾಶದಷ್ಟು ಭೂಮಿಯ ಅಗಲನೆ ಉದ್ದವೂ ಕೂಡ ಈ ಸಹಕಾರಿ ಕ್ಷೇತ್ರದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಕ್ಕೆ ಹೊರಟ್ರೆ ಅದರ ಫಲಾನುಭವಿಗಳು ನಾವೇ ಆಗಿರ್ತೀವಿ, ಅದರಲ್ಲಿ ಏನು ಮಾತು. ಆದರೆ ಮಾಡ್ತಕ್ಕಂಥ ಹೋಗ್ತಕ್ಕಂಥ ದಿಕ್ಕಿದೆಯಲ್ಲ, ಆ ದಿಕ್ಕು ಯಾವಾಗಲೂ ಸರಿಯಾಗಿರಲ್ಲ. ಈ ಇಂಥ ಒಂದು ಪದವೀಧರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಪದವೀಧರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಬಿಸಿ ಲೋಕಪ್ಪ ಗೌಡ ಅವರು, ಪ್ರಸ್ತುತ ಸಂಘವು ಸಾಲದ ಮಿತಿಯನ್ನ 5 ಕೋಟಿಯವರೆಗೂ ಏರಿಸಲು ಆಲೋಚನೆಯಿದ್ದು, ಜೊತೆಗೆ ಆಧಾರ ಸಾಲವನ್ನ ಹೆಚ್ಚಿಸಬೇಕೆಂಬ ದೃಷ್ಟಿಯಲ್ಲಿ ಮಹಾಸಭೆಯಲ್ಲಿ ಚರ್ಚಿಸಲಾಗುವುದು ಎಂದರು. ಪದ್ಮೇಗೌಡರು ನಮಗೆ ಮಾರ್ಗದರ್ಶಕರಾಗಿದ್ದರು. ಮತ್ತು ಎಚ್.ಎ. ನಾರಾಯಣಗೌಡರು ಶಿಸ್ತುಬದ್ಧಾಗಿ ನಡೆಯನ್ನು ಇಟ್ಕೊಳ್ಬೇಕು ಅಂತ ನೀತಿಯಲ್ಲಿ ಹೇಳ್ತಾ ಇದ್ದರು. ಹಾಗೆ ಸಿ.ಆರ್. ಶಿವಾನಂದರು, ದಿವಂಗತ ಶಿವಾನಂದರ ಜೊತೆ PAPCMSನಲ್ಲಿ ನಾವು ಆಡಳಿತ ಮಂಡಳಿಯಲ್ಲಿದ್ವಿ. ಹಾಗೆಯೇ ಸ್ನೇಹಿತರಾಗಿದ್ದಂಥ ಧರ್ಮೇಗೌಡರು ನಾವು ಒಟ್ಟೊಟ್ಟಿಗೆ ತುಂಬ ಕೆಲಸನ ಮಾಡಿದ್ವಿ. ಅನೇಕ ಸಹಕಾರ ಸಂಘಗಳಲ್ಲಿ ಇದ್ದಂಥ ನನಗೆ ಪದವೀಧರರ ಸಹಕಾರ ಸಂಘನ ರಚಿಸ್ತಕ್ಕಂಥ ಒಂದು ಸಂದರ್ಭ ಅಂದರೆ, ನಾನು ಆಲೂರಿನಿಂದ ಒಂದು ದಿವಸ ಬಸ್ಸಲ್ಲಿ ಬಂದೆ. ಬಸ್ಸಿನಲ್ಲಿ ಕೊಪ್ಪ ಶೃಂಗೇರಿ ಕಡೆ ನಮ್ಮ ಸ್ನೇಹಿತರಿದ್ದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ವರಸಿದ್ದಿ ವೇಣುಗೋಪಾಲ್, ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ದಿವಾಕರ್, ಜಿಲ್ಲಾ ಪದವೀಧರರ ಸಂಘದ ಉಪಾಧ್ಯಕ್ಷ ಮರಳಪ್ಪ, ನಿರ್ದೇಶಕರಾದ ವಿಜಯಕುಮಾರ್, ಪ್ರೇಮ್ಕುಮಾರ್, ನಾಗರಾಜು, ವೆಂಕಟೇಶ್, ಶಂಕರ್, ಶಿವಾನಂದ ಸ್ವಾಮಿ, ಗಂಗೇಗೌಡ ಮುಂತಾದವರು ಉಪಸ್ಥಿತರಿದ್ದರು.